ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ 14 ದಿನಗಳ ನ್ಯಾಯಾಂಗ ಬಂಧನ. ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ ಎಸ್ಐಟಿ. ಸಂತ್ರಸ್ತೆ ಹಾಗೂ ಅಶ್ಲೀಲ ವಿಡಿಯೋದಲ್ಲಿರುವ ಜಾಗಗಳು ಮ್ಯಾಚ್ ಆದ್ರೆ ಪ್ರಜ್ವಲ್ ಲಾಕ್ ಗ್ಯಾರಂಟಿ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಜಿಲ್ಲೆಯ ಜೆಡಿಎಸ್ ಮೇಲೆ ಪರಿಣಾಮ ಬೀರಿದೆ. ಇದು ನಮ್ಮ ಸೋಲಿಗೂ ಕಾರಣವಾಗಿರುವುದು ನಿಜ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ಎಸ್ಐಟಿಯಿಂದ ಪ್ರಜ್ವಲ್ ರೇವಣ್ಣ ಕೋಣೆ ತಲಾಶ್. ಭವಾನಿ ರೇವಣ್ಣ ವಾಕಿಂಗ್ ಸ್ಟಿಕ್ ಹಿಡಿದು ತುಳಸಿ ಪೂಜೆ. ಅಲ್ಲೇ ಇದ್ದರೂ ಮುಖಾಮುಖಿಯಾಗದ ಅಮ್ಮ ಮಗ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಪ್ರಜ್ವಲ್ ರೇವಣ್ಣ ಅವರ 10 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಸೋಮವಾರ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ 42ನೇ ಎಸಿಎಂಎಂ ನ್ಯಾಯಾಲಯವು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪ್ರಜ್ವಲ್ ವಿರುದ್ಧ ಇನ್ನೂ 2 ಪ್ರಕರಣಗಳ ತನಿಖೆ ಬಾಕಿ ಹಿನ್ನೆಲೆ ಪುನಃ ಕಸ್ಟಡಿ ಕೇಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿತ್ತು. ಪ್ರತಿ ಪ್ರಕರಣದ ತನಿಖೆಯನ್ನ ಪ್ರತ್ಯೇಕವಾಗಿ ನಡೆಸುತ್ತಿರುವ ಎಸ್ಐಟಿ ಟೀಮ್ ಸದ್ಯ ಈಗ ಹೊಳೆನರಸೀಪುರ ಟೌನ್ ಠಾಣೆ ಪ್ರಕರಣ ಸಂಬಂಧ ತನಿಖೆ ನಡೆಸುತ್ತಿತ್ತು. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಸಂಬಂಧ ಕಳೆದ 14 ದಿನಗಳಿಂದ ಪ್ರಜ್ವಲ್ ವಿಚಾರಣೆ ನಡೆಸಲಾಗಿತ್ತು. ಇದೇ ವೇಳೆ ವೈದ್ಯಕೀಯ ಪರೀಕ್ಷೆ, ಧ್ವನಿ ಪರೀಕ್ಷೆ ಕೂಡ ನಡೆಸಲಾಗಿತ್ತು. ಬಳಿಕ ಕೃತ್ಯ ಎಸಗಿದ ಸ್ಥಳ ಮಹಜರು ಕೂಡ ನಡೆದಿತ್ತು. ಒಂದು ಪ್ರಕರಣದ ತನಿಖೆಯನ್ನ ಎಸ್ಐಟಿ ಬಹುತೇಕ ಪೂರ್ಣಗೊಳಿಸಿದ್ದು, ಮುಂದಿನ 2 ಪ್ರಕರಣಗಳ ತನಿಖೆ ಸಂಬಂಧ ಪ್ರತ್ಯೇಕವಾಗಿ ತನಿಖೆ ಶುರು ಮಾಡಲಿದೆ ಎಂದು ಮೂಲಗಳಿಂದ ತಿಳಿದು ಬಂದಿತ್ತು. ಆದರೆ ಇದೀಗ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಸ್ಐಟಿಯಿಂದ ತನಿಖೆಗೆ ಒಳಗಾಗಿರುವ ಪ್ರಜ್ವಲ್ ರೇವಣ್ಣ ಅವರ ಮನೆಯನ್ನ ಇಂದು ಮತ್ತೊಮ್ಮೆ ಮಹಜರು ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ತಾಯಿ ಭವಾನಿ ರೇವಣ್ಣ ಅದೇ ಮನೆಯಲ್ಲೇ ಇದ್ದರೂ ಮಗನಿಗೆ ಮುಖಾಮುಖಿಯಾಗಲಿಲ್ಲ ಎಂದು ತಿಳಿದು ಬಂದಿದೆ. ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಇಂದು ಮಹಜರ್ಗೆ ಕರೆದೊಯ್ದರು. ಇಂದು ಪ್ರಜ್ವಲ್ನನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡುವ ಮುನ್ನ ಬೆಂಗಳೂರಿನ ಬಸವನಗುಡಿಯ ನಿವಾಸದಲ್ಲಿ ಮಹಜರ್ ಪ್ರಕ್ರಿಯೆ ನಡೆಸಿದರು. ಸ್ಥಳದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಅಸೌಖ್ಯದ ಕಾರಣ ಹೇಳಿ ಮನೆಯಲ್ಲೇ ಇದ್ದರು. ಆದರೆ ಪ್ರಜ್ವಲ್ಗೆ ಮುಖಾಮುಖಿಯಾಗಲಿಲ್ಲ. ಈ ಮುನ್ನವೇ ಸ್ಥಳ ಮಹಜರು ಮಾಡುವ ವೇಳೆ ಅಡ್ಡಿಪಡಿಸದಂತೆ ಭವಾನಿ ಅವರಿಗೆ ಸೂಚನೆ ನೀಡಲಾಗಿತ್ತು ಎನ್ನಲಾಗಿದೆ. ಭವಾನಿ ಅವರು ಕೂಡ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ತನಿಖೆಗೆ ಒಳಗಾಗುತ್ತಿದ್ದಾರೆ. ಕೋರ್ಟ್ ಭವಾನಿಗೆ ಮಧ್ಯಂತರ ಜಾಮೀನು ನೀಡಿದ್ದು, ಸಂಜೆಯ ಒಳಗೆ ತನಿಖೆ ಮುಗಿಸಿ ಕಳುಹಿಸುವಂತೆ ಎಸ್ಐಟಿಗೆ ನಿರ್ದೇಶನ ನೀಡಿದೆ. ಪ್ರಜ್ವಲ್ ಮನೆಯಲ್ಲಿ ತನ್ನನ್ನ ಲೈಂಗಿಕವಾಗಿ ಕಿರುಕುಳಕ್ಕೆ ಒಳಪಡಿಸಲಾಗಿದೆ ಎಂದು ಸಂತ್ರಸ್ತೆ ತೋರಿಸಿದ ಕೊಠಡಿ ಮಹಜರು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಭವಾನಿ ಅವರು ತುಳಸಿ ಕಟ್ಟೆಗೆ ಪೂಜೆ ಮಾಡುತ್ತಿರುವುದು ಕಂಡುಬಂತು. ಕೈಯಲ್ಲಿ ಊರುಗೋಲು ಹಿಡಿದುಕೊಂಡು ಬಂದ ಭವಾನಿ ರೇವಣ್ಣ ಮೊದಲ ಮಹಡಿಯಲ್ಲಿರುವ ತುಳಸಿ ಕಟ್ಟೆಗೆ ಪೂಜೆ ಸಲ್ಲಿಸಿದರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ ಎನ್ನಲಾಗಿದೆ. ಅಶ್ಲೀಲ ವಿಡಿಯೋದಲ್ಲಿ ತಾನಿರುವುದನ್ನ ಪ್ರಜ್ವಲ್ ಒಪ್ಪಿಕೊಂಡಿಲ್ಲ. ಹೀಗಾಗಿ ಅಶ್ಲೀಲ ವಿಡಿಯೋದಲ್ಲಿ ಕಾಣಿಸುವ ಜಾಗಕ್ಕೂ ಬಸವನಗುಡಿ ಮನೆಯ ಕೋಣೆಗೂ ತಾಳೆ ಆಗ್ತಿದೆಯಾ ಎಂದು ಪರಿಶೀಲನೆ ನಡೆಸಲಾಗುತ್ತಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಎಲ್ಲೂ ಪ್ರಜ್ವಲ್ ಮುಖ ಕಾಣಿಸುತ್ತಿಲ್ಲ. ಹಾಗಾಗಿ ಮನೆಯ ಕೆಲ ಜಾಗಗಳನ್ನ ಎವಿಡೆನ್ಸ್ ಆಗಿ ಅಧಿಕಾರಿಗಳು ಪರಿಗಣಿಸಲಿದ್ದಾರೆ. ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಜಾಗ ಹಾಗೂ ಅಶ್ಲೀಲ ವಿಡಿಯೋದಲ್ಲಿರುವ ಜಾಗಗಳು ಮ್ಯಾಚ್ ಆದ್ರೆ ಪ್ರಜ್ವಲ್ ಲಾಕ್ ಆದಂತೆಯೇ. ಇನ್ನೊಂದೆಡೆ ವಿಡಿಯೋ ಮಾಡಿಕೊಂಡ ಮದರ್ ಡಿವೈಸ್ಗಾಗಿ ಎಸ್ಐಟಿ ಹುಡುಕಾಟ ನಡೆಸಿದೆ. ಈ ಮೂಲ ಮೊಬೈಲ್ ಕಳೆದು ಹೋಗಿದೆ. 1 ವರ್ಷದ ಹಿಂದೆಯೇ ಈ ಬಗ್ಗೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವುದಾಗಿ ಪ್ರಜ್ವಲ್ ಹೇಳಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆನ್ ಡ್ರೈವ್ ಹಗರಣ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಮೇಲೆ ಪರಿಣಾಮ ಬೀರಿದೆ. ಹಾಗೆಯೇ ನಮ್ಮ ಸೋಲಿಗೂ ಕಾರಣವಾಗಿರುವುದು ನಿಜ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆದರೂ ಜನತೆ ನೀಡಿರುವ ತೀರ್ಪನ್ನ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡುತ್ತೇವೆ. ಸೋಲಿಗೆ ಏನೆಲ್ಲ ಕಾರಣ ಇವೆ ಎಂಬುದರ ಬಗ್ಗೆ ಆಂತರಿಕವಾಗಿ ಚರ್ಚೆ ಮಾಡುತ್ತೇವೆ. ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವ ಶ್ರೇಯಸ್ ಪಟೇಲ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಅವರಿಂದ ಮತ್ತಷ್ಟು ಜಿಲ್ಲೆ ಅಭಿವೃದ್ಧಿಯಾಗಲಿ. ಹಾಗೆ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಅವರಿಗೆ ಎನ್ಡಿಎ ಮಿತ್ರ ಪಕ್ಷವಾಗಿರುವ ಜೆಡಿಎಸ್ ಕಡೆಯಿಂದ ಹಾರ್ದಿಕ ಅಭಿನಂದನೆ. ದೇಶದ ಪ್ರಗತಿಯ ಜೊತೆಗೆ ವಿಶ್ವಗುರು ಹಾಗೆಯೇ ಮೋದಿ ಅವರು ವಿಶ್ವಬಂಧುವಾಗಲಿ. ನಿರುದ್ಯೋಗ, ಬಡತನ ನಿವಾರಣೆ ಮಾಡುವ ಕೆಲಸ ಆಗಲಿ. ಹಾಗೆಯೇ ನಮ್ಮೆಲ್ಲರ ನಾಯಕರಾದ ಮಂಡ್ಯ ಸಂಸದ ಎಚ್ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರುವುದಕ್ಕೆ ಮಂಡ್ಯ ಜನರಿಗೆ ಧನ್ಯವಾದ ಹೇಳಿ ಎಚ್ಡಿಕೆಗೆ ಶುಭಾಶಯ ಸಲ್ಲಿಸಿದರು. ಎಂಪಿ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಪರ ಕೆಲಸ ಮಾಡಿದ ಜೆಡಿಎಸ್, ಬಿಜೆಪಿಯ ಎಲ್ಲರಿಗೂ ಧನ್ಯವಾದ ಹೇಳಿದ ಲಿಂಗೇಶ್, ದಕ್ಷಿಣ ಪದವೀಧರ ಶಿಕ್ಷಕರ ಚುನಾವಣೆಯಲ್ಲಿ ಗೆದ್ದ ವಿವೇಕಾನಂದ ಅವರಿಗೆ ಶುಭಾಶಯ ಕೋರಿದರು. ಪ್ರಜ್ವಲ್ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು, ಸತ್ಯಾಸತ್ಯತೆ ಎಸ್ಐಟಿಯಿಂದ ಹೊರಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ರವರಿಗೆ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಅರ್ಪಿಸುತ್ತಾ ಅವರಿಂದ ಹಾಸನ ಜಿಲ್ಲೆಗೆ ಅಭಿವೃದ್ಧಿಗೆ ಉತ್ತಮವಾದಂಥ ಕೆಲಸ ಆಗಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ
ನಿನ್ನೆ ತಾನೇ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಅವರ ಆಯ್ಕೆಗೆ ಜಾತ್ಯತೀತ ಜನತಾದಳ ಒಳಗೊಂಡಂತೆ NDA ಮಿತ್ರ ಪಕ್ಷಗಳು ಸಹ ಬೆಂಬಲವನ್ನು ಸೂಚಿಸಿದ್ದು, ಈ ದೇಶದ ಪ್ರಗತಿ ಮುಂದಿನ ದಿನಮಾನಗಳಲ್ಲಿ ನಾಗಾಲೋಟದಲ್ಲಿ ಅಭಿವೃದ್ಧಿಯಾಗಲಿ. ವಿಶ್ವಗುರು ಜೊತೆಗೆ ವಿಶ್ವಗುರುಗಿಂತ ಮುಖ್ಯವಾಗಿ ವಿಶ್ವ ಬಂಧು ಅನ್ನೋದನ್ನು ಪ್ರಪಂಚಕ್ಕೆ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಲಿ. ಈ ದೇಶದ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ಹಿನ್ನೆಲೆ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ. ಆದರೆ ಅನೇಕ ನಿಗಮಗಳಲ್ಲಿ ಇದೇ ರೀತಿಯ ಅವ್ಯವಹಾರ ನಡೆದಿದ್ದು, ಸುಮೋಟೋ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಕೆಲ ನಿಗಮಗಳಲ್ಲಿ ಹಣ ಇದ್ದರೂ ಖರ್ಚು ಮಾಡುತ್ತಿಲ್ಲ, ಎಷ್ಟೋ ಇಲಾಖೆಗಳಲ್ಲಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ ಎಂದ ಅವರು, ಗಂಗಾ ಕಲ್ಯಾಣ ಯೋಜನೆಯಡಿ ಉಳಿಸಿಕೊಂಡಿರುವ ಬಿಲ್ ಬಾಕಿ ಬಿಡುಗಡೆ ಮಾಡದಿದ್ದರೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ ಅವರು, ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸಿದ್ದು ನಾನೇ ಎಂದಿರುವ ಸಚಿವ ರಾಜಣ್ಣ ಈಗ ಮುದ್ದ ಹನುಮೇಗೌಡ ಸೋಲನ್ನು ಒಪ್ಪಿಕೊಳ್ಳಲಿ. ಕೇಂದ್ರ ಸಚಿವರಾಗಿರುವ ಎಲ್ಲರಿಗೂ ಅಭಿನಂದನೆಗಳು. ಶೀಘ್ರವೇ ಜಿಲ್ಲೆಯಿಂದ ನಿಯೋಗ ತೆರಳಿ ಹಾಸನಕ್ಕೆ ಬರುವಂತೆ ಎಚ್ಡಿಕೆ ಅವರಿಗೆ ಆಹ್ವಾನ ನೀಡಲಾಗುವುದು ಎಂದು ತಿಳಿಸಿದರು. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಲಬೇಕು. ಅವ್ರು ಗೆದ್ದಿದ್ದಾರೆ, ನಾವು ಸೋತಿದ್ದೀವಿ. ಯಾಕೆ ಸೋತಿದ್ದೀವಿ ಅಂತ ಆತ್ಮಾವಲೋಕನ ಮಾಡ್ಕೊಳ್ತೀವಿ, ಅದರಲ್ಲೇನಿಲ್ಲ. ಅವರು ಕೆಲಸ ಮಾಡಲಿ ಬಿಡಿ, ನೋಡೋಣ. ಆಮೇಲೆ ಈ ನಿಗಮಗಳದ್ದು ಮೊನ್ನೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಅವರು ಪಾತ್ರ ಇಲ್ಲ ಅಂತ ಹೇಳ್ತಿದ್ರು, ಇಲ್ಲದಿದ್ರೂ ಕೂಡ ಜವಾಬ್ದಾರಿ ಇದೆ. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಒಂದರಲ್ಲೇ ಆಗಿಲ್ಲ ದುರುಪಯೋಗ ದುರ್ಬಳಕೆ. 10 ನಿಗಮಗಳಿದ್ದಾವೆ ನಮ್ಮಲ್ಲಿ. ಎಲ್ಲ ನಿಗಮಗಳಲ್ಲೂ ಕೂಡ ಈ ಒಂದು ಅಕ್ರಮಗಳು ದುರ್ಬಳಕೆ ಆಗಿರ್ತಕ್ಕಂಥ ಶಂಕೆ ಇದ್ದಾವೆ. ಆದ್ದರಿಂದ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಸೋಮೋಟೋ ತಾವಾಗಿಯೇ ಎಲ್ಲ ನಿಗಮಗಳ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು. ಈಗ ತಾವು ನೋಡಿ, ಈಗ 1.25 ವರ್ಷ ಆಯಿತು, ಕಳೆದ ವರ್ಷದ ಬಿಲ್ಲೇ ಪಾವತಿ ಆಗಿಲ್ಲ, ಹಣ ಬಳಕೆ ಆಗಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಉಂಗೆರೆ, ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಮುಖಂಡರಾದ ಸೈಯದ್ ಅಕ್ಬರ್, ಬಿದಿರಿಕೆರೆ ಜಯರಾಮ್ ಇದ್ದರು. ನೀಟ್ ಯುಜಿ ಫಲಿತಾಂಶದಲ್ಲಿ ಆಗಿರುವ ಲೋಪ ಸರಿಪಡಿಸಿ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮತ್ತು ಎನ್ಟಿಎ ಭ್ರಷ್ಟಾಚಾರವನ್ನು ಸಿಬಿಐ ತನಿಖೆ ವಹಿಸಬೇಕು ಎಂದು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಎಬಿವಿಪಿ ವಿಭಾಗೀಯ ಸಂಚಾಲಕ ಜೆ ಗಿರೀಶ್, ಪಿಯುಸಿ ನಂತರ ವೈದ್ಯಕೀಯ ಶಿಕ್ಷಣ ಪಡೆಯಲು ದೇಶದಾದ್ಯಂತ ಕಡ್ಡಾಯವಾಗಿ ನೀಟ್ ಪರೀಕ್ಷೆ ನಡೆಸಲಾಗುತ್ತದೆ. ಆದರೆ ಈ ಬಾರಿಯ ಪರೀಕ್ಷೆಯಲ್ಲಿ ಹಲವು ಕೇಂದ್ರಗಳಲ್ಲಿ ಅಕ್ರಮ ನಡೆದಿದೆ ಎಂದು ವರದಿಯಾಗಿದೆ. 67 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಹಿಂದೆಲ್ಲ ಒಬ್ಬರೋ ಇಬ್ಬರು ದೇಶಕ್ಕೆ ಟಾಪರ್ ಆಗಿ ಹೊರಹೊಮ್ಮುತ್ತಿದ್ದರು. ಈ ಬಾರಿ ಬರೋಬ್ಬರಿ 67 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಅಂಕ ಪಡೆದಿರುವುದು ಸಂಶಯಕ್ಕೆ ಕಾರಣವಾಗಿದೆ. ಹರಿಯಾಣದ ಒಂದೇ ಕೊಠಡಿಯ 6 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕ ಪಡೆದಿರುವುದು ಅನುಮಾನ ಹುಟ್ಟಿಸಿದೆ. 24 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. 571 ಕೇಂದ್ರ, 14 ವಿದೇಶಿ ಕೇಂದ್ರಗಳಲ್ಲೂ ಪರೀಕ್ಷೆ ನಡೆದಿದೆ. ನೀಟ್ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕ ಇರುತ್ತದೆ. 180 ಪ್ರಶ್ನೆಗಳಲ್ಲಿ 179 ಉತ್ತರ ನೀಡಿದ್ದು, ಒಂದು ಉತ್ತರ ತಪ್ಪಾಗಿದ್ರೆ 715 ಅಂಕ ಬರಬೇಕು. ಆದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ 718, 719 ಅಂಕ ಬಂದಿದೆ. ಇದು ಅಸಾಧ್ಯ, ಅವೈಜ್ಞಾನಿಕ. ಪರೀಕ್ಷೆ ನಡೆದ ಮೇ 5ರಂದೇ ಹರಿಯಾಣದ ಕೆಲವು ಕಡೆ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವುದು, ಪ್ರಶ್ನೆ ಪತ್ರಿಕೆ ನೀಡುವುದರಲ್ಲಿ ತಪ್ಪಾಗಿರುವುದು ಸಾಬೀತಾಗಿದೆ. ಬಿಹಾರದ ಕೆಲವು ಕಡೆ ಅಕ್ರಮ ಸಾಬೀತಾಗಿ ಕೆಲವರನ್ನ ಬಂಧಿಸಲಾಗಿದೆ. ಹೀಗಾಗಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಇದರಿಂದ ಅಪಾರ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಉನ್ನತ ಮಟ್ಟದ ತನಿಖೆ ನಡೆಸಿ ನೊಂದವರಿಗೆ ನ್ಯಾಯ ಕೊಡಿಸಬೇಕು ಎಂದು, ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು. ಎಬಿವಿಪಿ ವಿಭಾಗ ಸಂಚಾಲಕ ಇವತ್ತು ಹಾಸನದಲ್ಲಿ ಎದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂದರೆ, UG ನೀಟ್ ಪರೀಕ್ಷೆ ಆಗಿದ್ದು ಅದರ ಫಲಿತಾಂಶದಲ್ಲಿ ಏನೋ ಒಂದು ಅಕ್ರಮ ನಡೆದಿದೆ ಅನ್ನೋವಂಥ ಒಂದು ವಿಷಯ ಕಂಡುಬಂದಿದೆ. ಯಾಕಪ್ಪ ಅಂದರೆ, ಸಾಮಾನ್ಯವಾಗಿ 720ಕ್ಕೆ 720 ಅಂಕಗಳನ್ನು ತಗೊಳ್ಳೋದು ತುಂಬ ಕಷ್ಟ ನೀಟಲ್ಲಿ. ಕಳೆದ ಬಾರಿ ಈ ಒಂದು 720ಕ್ಕೆ 720 ಅಂಕವನ್ನು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ ತಗೊಂಡಿದ್ರು. ಆದರೆ ಈಗ 67 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕ ತಗೊಂಡಿದ್ದಾರೆ. ಅದರಲ್ಲೂ ಹರಿಯಾಣದಲ್ಲಿ ಒಂದೇ ಒಂದು ಕೊಠಡಿಯಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಒಂದು 6 ಜನ 720ಕ್ಕೆ 720 ಅಂಕಗಳನ್ನು ತಗೊಂಡಿರೋದು ಸಂಶಯಕ್ಕೆ ಆಸ್ಪದ ಮಾಡಿಕೊಡ್ತಾ ಇದೆ. ಈ UGCET ನೆಟ್ ಏನು ಮಾಡಿದ್ದಾರೆ, ಈ ಒಂದು ಇದರಲ್ಲಿ ಅಕ್ರಮ ಆಗಿದೆ, ಇದನ್ನು ತನಿಖೆಗೆ. ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡರಾದ ಶ್ರೀನಿವಾಸ್ ಸಾವರ್ಕರ್, ಚಿರಂತ್, ಸುಷ್ಮಿತಾ, ಗಿರೀಶ್, ಮಮತಾ, ನಿಖಿಲ್ ಮೊದಲಾದವರಿದ್ದರು.
ಬೇಲೂರು ಪಟ್ಟಣದ ಶುಭ ಕ್ಲಿನಿಕ್ನಲ್ಲಿ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮಧುಮೇಹ ಮತ್ತು ರಕ್ತದೊತ್ತಡಗಳ ಪರೀಕ್ಷೆ, ಸಲಹೆ ಹಾಗೂ ಮುನ್ನೆಚ್ಚರಿಕೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್, ಮಧುಮೇಹ ದೇಹದಲ್ಲಿ ಗ್ಲೂಕೋಸ್ ಪದಾರ್ಥದ ನಿಯಂತ್ರಣ ವ್ಯವಸ್ಥೆಯ ದೋಷಗಳಿಂದ ಉಂಟಾಗುವ ಒಂದು ಕಾಯಿಲೆಯಾಗಿದ್ದು, ವಂಶ ಪಾರಂಪರ್ಯದಿಂದ ಬರಬಹುದಾದ ಕಾಯಿಲೆಯಾಗಿದೆ. ಗ್ಲೂಕೋಸ್ ಒಂದು ರೀತಿಯ ಸಕ್ಕರೆಯಾಗಿದ್ದು, ಇದನ್ನು ಪ್ರಮುಖವಾಗಿ ಪ್ಯಾಂಕ್ರಿಯಾಸ್ ಅಂಗವು ಉತ್ಪತ್ತಿ ಮಾಡುವ ಇನ್ಸುಲಿನ್ ಎಂಬ ಹಾರ್ಮೋನ್ ನಿಯಂತ್ರಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಮಧುಮೇಹ ಒಂದು ಮಹಾಮಾರಿ ಎಂದು ಘೋಷಿಸಿದೆ. ಸದ್ಯಕ್ಕೆ ಇದನ್ನ ಪೂರ್ಣ ಪ್ರಮಾಣದಲ್ಲಿ ನಿವಾರಿಸಲು ಸಾಧ್ಯವಾಗಿಲ್ಲ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ಏರಿಳಿತದ ಮೇಲೆ ಈ ಕಾಯಿಲೆ ನಿರ್ಧರಿತವಾಗುತ್ತದೆ. ದಿನನಿತ್ಯ ಸುಮಾರು 20 ನಿಮಿಷದ ವ್ಯಾಯಾಮ ಅಥವಾ ನಡಿಗೆಯಿಂದ ಮಧುಮೇಹವನ್ನು ದೂರವಿಡಬಹುದು ಎಂದರು. ಈ ದಿನಮಾನದಲ್ಲಿ ಮಧುಮೇಹ ಮತ್ತು ರಕ್ತದ ಒತ್ತಡ ಎಲ್ಲ ವಯಸ್ಸಿನವರನ್ನು ಬಾಧಿಸುತ್ತಿರುವುದು ಅತ್ಯಂತ ಖೇದಕರವಾದ ಸಂಗತಿಯಾಗಿದೆ. ಅದರಲ್ಲಿಯೂ ಯುವ ಜನಾಂಗ ಮಧುಮೇಹ ಮತ್ತು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವುದು ಬಹಳ ಶೋಚನೀಯ ಸಂಗತಿಯಾಗಿದೆ. ಮಧುಮೇಹ ಮತ್ತು ರಕ್ತದೊತ್ತಡಕ್ಕೆ ನಿಖರವಾದ ಕಾರಣಗಳು ಏನು ತಿಳಿದು ಬಂದಿಲ್ಲವಾದರೂ ಇವತ್ತಿನ ಈ ದೈನಂದಿನ ಕಾರ್ಯಗಳ ಒತ್ತಡ ಇರ್ಬೋದು, ಅಥವಾ ನಾವು ನಮ್ಮ ಯುವಜನಾಂಗದ ಮೇಲೆ ಹಾಕ್ತಿರೋಂಥ ಒಂದು ಪ್ರೆಷರ್ ಇರ್ಬೋದು, ಅವರು ಕಾರ್ಯನಿರ್ವಹಿಸಿದಂಥ ಕ್ಷೇತ್ರ ಇರ್ಬೋದು, ಎಲ್ಲ ಕಡೆಯಲ್ಲಿಯೂ ಒತ್ತಡ ಮತ್ತು ಆಹಾರ ಪದ್ಧತಿಯಲ್ಲಿನ ವ್ಯತ್ಯಾಸ, ದೈಹಿಕ ವ್ಯಾಯಾಮ ಮುಂತಾದವುಗಳು ಕಡಿಮೆ ಆಗೋದ್ರಿಂದ ಈ ಥರದ ಕಾಯಿಲೆಗಳು ನಮ್ಮ ಸಮಾಜದಲ್ಲಿ ಎಲ್ಲವರನ್ನು ಬಾಧಿಸ್ತಾ ಇದೆ. ಅದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಹಾಗಾಗಿ ನಾನು ಉತ್ತಮವಾಗಿ ಹೇಳೋದು, ಇದರ ವೈದ್ಯರು ಹೇಳಿದಂಥ ಒಂದು ಕಾರ್ಯಕ್ರಮದಲ್ಲಿ ಶಂಕರಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ, ಸುಚಿತ್ರಾ ಹಾಗೂ ಅಂಜು ಶೆಟ್ಟಿ ಸೇರಿದಂತೆ ಇನ್ನು ಮುಂತಾದವರಿದ್ದರು. ಪ್ರಸಕ್ತ ದಿನಮಾನದಲ್ಲಿ ಮಿತಿಮೀರಿದ ರಸಗೊಬ್ಬರ ಮತ್ತು ಕ್ರಿಮಿ ಕೀಟನಾಶಕಗಳ ಬಳಕೆಯಿಂದ ಭೂಮಿ ಹಾಗೂ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟುಮಾಡುತ್ತಿರುವ ಹಿನ್ನೆಲೆ ಪ್ರತಿಯೊಬ್ಬರೂ ರೈತರು ಸುಸ್ಥಿರ ಸಾವಯವ ಕೃಷಿ ಕಡೆ ಗಮನ ನೀಡುವ ಮೂಲಕ ಲಾಭ ಪಡೆಯಬೇಕಿದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕರೆ ನೀಡಿದರು. ಬೇಲೂರು ತಾಲೂಕಿನ ಚಿಲ್ಲೂರು ಗ್ರಾಮದಲ್ಲಿ ಹಾಸನ ಆಕಾಶವಾಣಿ ಮತ್ತು ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ಹಮ್ಮಿಕೊಂಡ ಹಳ್ಳಿ ಧ್ವನಿ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷಿಕರು ಸಾವಯವ ಕೃಷಿ ಜೊತೆಯಲ್ಲಿ ಬಹು ಬೆಳೆಗೆ ಆದ್ಯತೆ ನೀಡಬೇಕಿದ್ದು, ಬಹುವಾರ್ಷಿಕ ಬೆಳೆಗಳನ್ನು ತಮ್ಮ ಭೂಮಿಯಲ್ಲಿ ಹಾಕಬೇಕಿದೆ. ಅಲ್ಲದೆ ಕೃಷಿ ಜೊತೆ ಉಪಕಸುಬುಗಳನ್ನು ಕೈಗೊಂಡರೆ ಮಾತ್ರ ಬೇಸಾಯದಲ್ಲಿ ಉತ್ತಮ ವರಮಾನವನ್ನು ಗಳಿಸಬಹುದೆಂದರು. ಕೃಷಿ ಬಗ್ಗೆ ನಾವು ಏನು ಹೇಳ್ತೀವಿ ಅನ್ನೋದಕ್ಕಿಂತ ನಿಮ್ಮಿಂದ ಏನು ತಿಳ್ಕೊಳ್ಬಹುದು ಅನ್ನೋದನ್ನು ನಾವು ಅಪೇಕ್ಷೆ ಪಡ್ತೀವಿ ಅಷ್ಟೇ. ನಮ್ಮದು ಕೇಳಿ ತಿಳ್ಕೊಳ್ಳುವ ಗುಣನೇ ಹೊರತು ನಾವು ಹೇಳಿ ಹಿಂಗೆ ಮಾಡ್ರಿ ಅಂತ ಹೇಳುವಂತ ಸ್ವಭಾವ ನಮ್ಮದಲ್ಲ. ಹಾಗಾಗಿ ನಿಮ್ಮ ಅನುಭವ ಏನಿದೆಯೋ, ನಾವು ಆಕ್ಚುಲಿ ರೈತರ ಅನುಭವ ಕೇಳೋಣ ಅಂತ ಅನ್ಕೊಂಡಿದ್ದೇವೆ. ಕೃಷಿ ಈಗ ನಾವು ಕೃಷಿಕರಲ್ಲ, ವೃತ್ತಿಯಲ್ಲಿ ನಮ್ದು ಬೇರೆ, ನಿಮ್ಗೆ ಗೊತ್ತಿದೆ. ನೀವು ಕೃಷಿಕರು. ಇದು ಕೃಷಿ ಕಾರ್ಯಕ್ರಮ ಆಗಿದ್ದರಿಂದ ನಿಮ್ಮಿಂದ ಸ್ವಲ್ಪ ತಿಳ್ಕೊಂಡು, ನಿಮ್ಮಿಂದ ಸ್ವಲ್ಪ ಒಂದಿಷ್ಟು ಅನುಭವವನ್ನು ಪಡ್ಕೊಂಡು ಆ ಜಮೀನಿನಲ್ಲಿ ನಾವು ಒಂದಿಷ್ಟು ಅನುಭವವನ್ನು ದಾರಿ ಇರುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಅನ್ಬೋದು ಅಷ್ಟೇ. ಯಾಕೆಂದ್ರೆ ನಮ್ಮಕ್ಕಿಂತ ಉತ್ತಮವಾದ. ಹಾಸನ ಆಕಾಶವಾಣಿ ಕೃಷಿ ರಂಗ ಮುಖ್ಯಸ್ಥ ಡಾಕ್ಟರ್ ವಿಜಯ್ ಅಂಗಡಿ ಮಾತನಾಡಿ, ಈಗಾಗಲೇ 10 ಹಳ್ಳಿ ಧ್ವನಿ ಕಾರ್ಯಕ್ರಮ ಜಿಲ್ಲೆ ನಾನಾ ಕಡೆಯಲ್ಲಿ ನಡೆದಿದ್ದು, ಸದ್ಯ ಐತಿಹಾಸಿಕ ಮತ್ತು ಮಠದ ಪರಂಪರೆಯುಳ್ಳ ಚಿಲ್ಕೂರಿನಲ್ಲಿ ನಡೆಸುತ್ತಿರುವುದು ನಿಜಕ್ಕೂ ಹರ್ಷ ತಂದಿದೆ. ಹಳ್ಳಿ ಧ್ವನಿ ಕಾರ್ಯಕ್ರಮ ಆಯಾ ಗ್ರಾಮದ ಆಚಾರ ವಿಚಾರ, ಉಡುಗೆ ತೊಡುಗೆ, ಕೃಷಿ ಚಟುವಟಿಕೆ, ಐತಿಹಾಸಿಕ ಹಿನ್ನೆಲೆ, ಧಾರ್ಮಿಕ ಪರಂಪರೆ ಹಾಗೆಯೇ ಇಲ್ಲಿನ ಜಾನಪದ ಸೇರಿದಂತೆ 10 ಸಂಗತಿಗಳನ್ನು ಜನತೆಗೆ ತಿಳಿಸುವ ಪ್ರಯತ್ನಕ್ಕೆ ಆಕಾಶವಾಣಿ ಮುಂದಾಗಿದೆ ಎಂದರು. ಅದು ಬಹಳ ಮುಖ್ಯವಾದ ಸಂಗತಿ ಅಂತ ಅಂದ್ಕೊಂಡು ನಾವು ತಿಳ್ಕೊಳ್ಳೋದು ಒಂದು, ನಿಮಗೆ ಈ ಊರಿನ ವಿಚಾರಗಳನ್ನು ತಿಳಿಸೋದು, ಮತ್ತು ನಮ್ಮ ಇತರೆ ಹಳ್ಳಿಗಳಿಗೆ ಈ ಹಳ್ಳಿಯ ಸಂಗತಿಗಳನ್ನು ತಿಳಿಸೋದು. ಚಿಲ್ಕೂರನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂತಂದರೆ, ಇಲ್ಲಿ 100 ವರ್ಷಗಳ ಹಿಂದೆ ಮಠ ಸ್ಥಾಪನೆಯಾಗಿ ಈ ಊರಿನ ಉದ್ಧಾರಕ್ಕೆ ಕೆಲಸ ಮಾಡಿದ್ರು. ಬರೀ ಈ ಊರಲ್ಲ, ಸುತ್ತಮುತ್ತಲಿನ ಹಳ್ಳಿಗೆ ಇಲ್ಲಿಯ ಹಿರಿಯ ಸ್ವಾಮೀಜಿಗಳು ಕೆಲಸ ಮಾಡಿದ್ರಂತ ಸೂಕ್ಷ್ಮವಾಗಿ ನನಗೆ ಗೊತ್ತಾಯಿತು. ನಾವು ಇಲ್ಲಿಗೆ ಬರ್ತಾ ಇರೋದು 3ನೇ ಸಾರಿ. 2 ಸಾರಿ ಬಂದು ಇಲ್ಲಿಯ ಗ್ರಾಮಸ್ಥರ ಜೊತೆಗೆ ಚರ್ಚೆ ಮಾಡಿದ್ವಿ, ಇಲ್ಲಿಯ ವಿಶೇಷತೆಗಳನ್ನು ತಿಳ್ಕೊಂಡಿದ್ವಿ, ಇಲ್ಲಿಯ ಶಿಲಾಶಾಸನಗಳು, ಗದ್ದಿಗೆಗಳು, ಇಲ್ಲಿಯ ಜನಗಳ ಜೊತೆಗೆ ಮಾತಾಡಿದ್ವಿ. ಇವತ್ತು ಮತ್ತಷ್ಟು ಆ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು ಒಂದು. ಎರಡನೇದು, ಇದು
ದಾಖಲೆ ಆಗುತ್ತೆ. ಈ ಊರಿನ ಇತಿಹಾಸ ಪುಸ್ತಕ ರೂಪದಲ್ಲಿ ಬರುತ್ತೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್, ಆಕಾಶವಾಣಿ ಮಧುಸೂದನ್, ಯೋಗ ಶಿಕ್ಷಕ ಚೇತನ್ ಗುರೂಜಿ, ಕೃಷಿ ನಿರ್ದೇಶಕ ರಂಗಸ್ವಾಮಿ, ವಿಜಯಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕರವೇ ಪ್ರವೀಣ್ ಶೆಟ್ಟಿ ಬಳಗದ ವತಿಯಿಂದ ಬೇಲೂರು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿದ ಹಿನ್ನೆಲೆ ಕರವೇ ತಾಲೂಕು ಅಧ್ಯಕ್ಷ ಭೋಜೇಗೌಡ ಅವರ ನೇತೃತ್ವದಲ್ಲಿ ನಿಲ್ದಾಣದಲ್ಲಿ ಸಾರ್ವಜನಿಕರೊಂದಿಗೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರವೇ ಅಧ್ಯಕ್ಷ ಭೋಜೇಗೌಡ, ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಬೇರೆ ಬೇರೆ ತಾಲೂಕುಗಳಿಗೆ ಹಾಗೂ ಇನ್ನಿತರ ಕೆಲಸಗಳಿಗೆ ತೆರಳುತ್ತಾರೆ. ಆದರೆ ಇಲ್ಲಿರುವ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಸಾರ್ವಜನಿಕರೊಂದಿಗೆ ಉಡಾಫೆಯಿಂದ ಮಾತನಾಡುತ್ತಾರೆ. ಪ್ರಯಾಣಿಕರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲದೆ ಬಸ್ಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ಸೋರುತ್ತದೆ. ಬಂದಂತಹ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ತೊಂದರೆ ಇದೆ. ಸಂಪೂರ್ಣ ಸೊಳ್ಳೆ ನುಣುಗಳ ತಾಣವಾಗಿದ್ದು ಸ್ವಚ್ಛತೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿಯ ಶಾಸಕರ ಮಾತಿಗೂ ಅಧಿಕಾರಿಗಳು ಕಿವಿ ಕೊಡುತ್ತಿಲ್ಲ. ಒಂದು ವಾರದ ಹಿಂದೆ ಸ್ವಚ್ಛವಾಗಿಡುವಂತೆ ಅಧಿಕಾರಿಗಳಿಗೆ ತಿಳಿ ಹೇಳಿದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ಕೂಡಲೇ ಸೌಜನ್ಯದಿಂದ ವರ್ತಿಸಿದ ಅಧಿಕಾರಿಗಳನ್ನ ಇಲ್ಲಿಂದ ಹೊರಕಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 7:45 ಬಂದು ಕೇಳಿದರೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿಂದ 8:45 ಅಂದರೂ ಬಸ್ ಬಂದಿಲ್ಲ. ಆ ಕಡೆಯಿಂದ ಸ್ಕೂಲ್ಗಳು ಓಪನ್ ಇಂದ ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ನಾವು ಬಸ್ಸಿನ ಬಗ್ಗೆ ಕೇಳಿದರೆ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ. ಬಸ್ ಡಿಪೋದಲ್ಲಿ ಇದೆ, ಕೊಡೋದೇ ಇಲ್ಲ, ಏನು ಮಾಡ್ತೀರಾ, ಆ ರೂಟ್ ಕೊಡೋದೇ ಇಲ್ಲ ಬಸ್ ಅಂತ ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಟ್ರಾಫಿಕ್ ಕಂಡಕ್ಟರ್ನ ನಾವು ವಿಚಾರಿಸ್ತಾ ಇದ್ರೆ ಅಲ್ಲಿ ಬಂದು ಕಂಡಕ್ಟ್ರು ಡ್ರೈವರ್ಗಳು ಎಂಟ್ರಿ ಆಗ್ತಾರೆ. ಯಾರ ನೀನು ಅಂತ ಕೇಳ್ತಾರೆ. ನಿನಗೇನೋ ಸಂಬಂಧ ಅಂತ ಕೇಳ್ತಾರೆ. ಅಂದರೆ ಯಾರು ಪ್ರಯಾಣಿಕರು ಬಸ್ ಇಲ್ಲ ಅಂತ ಕೇಳಂಗೆ ಇಲ್ವಾ? ಇವರು ದೌರ್ಜನ್ಯ ನಮ್ಮಂಥವ್ರಿಗೆ ಹಿಂಗೆ ಮಾಡಿದರೆ ಇನ್ನು ಹಳ್ಳಿಯವರಿಗೆ, ಮುಗ್ಧರಿಗೆ ಯಾವ್ಯಾವ ಥರ ಇವರು ಆಟ ಆಡಿಸ್ಬೋದು. ಇದಕ್ಕೆ ನ್ಯಾಯ ಕೊಡಬೇಕು. ಕಂಡಕ್ಟ್ರು ಬಂದು ಕ್ಷಮೆ ಕೇಳಬೇಕು. ಅವ್ನು ಡ್ರೈವರು, ನಾನು ಡ್ರೈವರು, ಏನೋ ಮಾಡ್ತೀಯಾ ಅಂತಾನೆ ನನ್ನ ಮಿಸಿಗಳು, ಟ್ರಾಫಿಕ್ ಕಂಟ್ರೋಲರು ಎಲ್ಲ 3 ಜನನೂ ಇದ್ದರು. ಕೇಳಿದರೆ ಬಿಡೋದೇ ಇಲ್ಲ, ಆ ರೂಟ್ ಬಸ್ ಬಿಡೋದೇ ಇಲ್ಲ, ಏನು ಮಾಡ್ತೀವಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ನಮಗೆ ಇವತ್ತು ಆ ಮಾತು ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಎಷ್ಟು. ನಂತರ ಮಾತನಾಡಿದ ಕಾರ್ಯದರ್ಶಿ ಜಯಪ್ರಕಾಶ್, ಗ್ರಾಮೀಣ ಭಾಗಗಳಿಗೆ ಬೆಳಗಿನ ಸಮಯದಲ್ಲಿ ಬಸ್ಗಳನ್ನು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಳುಹಿಸುತ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು, ಇದನ್ನು ವಿಚಾರಿಸಲು ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಇಲ್ಲಿಯ ಅಧಿಕಾರಿ ಮಂಜಪ್ಪ ಉಡಾಫೆಯಿಂದ ವರ್ತಿಸುತ್ತಾರೆ. ಕೂಡಲೇ ಇತ್ತ ಶಾಸಕರು ಗಮನ ಹರಿಸಬೇಕು. ಇಲ್ಲದಿದ್ದರೆ ಮುಂದಿನ ವಾರ ಬಸ್ ನಿಲ್ದಾಣ ಬಂದ್ ಮಾಡಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು. ದೊಡ್ಡ ಸಮಸ್ಯೆ ಇದು. ನೀವೇ ನೋಡಿರ್ಬೋದು, ಇಲ್ಲಿ ಉಡಾಫೆ ಅಂದರೆ ಬರೀ ಇವ್ರಿಗೆ ಮಾತ್ರ ಅಲ್ಲ, ಟಿ ಸಿಗಳಲ್ಲ, ಇವ್ರ ದೌರ್ಜನ್ಯ ಭಾಳಷ್ಟಿದೆ. ಅದ್ರ ಜೊತೆಗೆ ಕಂಡಕ್ಟ್ರು, ಡ್ರೈವರ್ಗಳದ್ದು ಭಾಳ ಉಡಾಫೆ ಇದೆ. ಅವರು ಈಗ ಸಾರ್ವಜನಿಕರನ್ನ, ಟಿ ಸಿಗಳನ್ನ ಕೇಳೋದು, ಅವ್ರು ಇರೋದೇ ಸಾರ್ವಜನಿಕರ ಸೇವೆ ಮಾಡಲಿಕ್ಕೋಸ್ಕರವಾಗಿ. ಅವ್ರನ್ನ ಕೇಳಕ್ಕೆ ಹೋದರೆ ಇವ್ರು ಬಂದು ಆವಾಜ್ ಹಾಕೋದು, ಹೊಡೆಯಕ್ಕೆ ಬರೋ ಅಂಥ ಪರಿಸ್ಥಿತಿಗಳು ಇಲ್ಲಿ ಬೇಲೂರಲ್ಲಿ ನಿರ್ಮಾಣ ಆಗ್ತಿದ್ದಾವೆ. ಇದರಲ್ಲಿ MLAಗಳು ಅಧಿಕಾರಿಗಳ ಮೇಲೆ ಏನು ಹಿಡಿತ ಸಾಧಿಸ್ತಿಲ್ಲ ಅಂತೇಳಿ ಕಾಣಿಸ್ತದೆ. ಅದಕ್ಕೋಸ್ಕರವಾಗಿ ಈ ಥರ ಅಧಿಕಾರಿಗಳು ಭಾಳ ದುರಾಡಳಿತಕ್ಕೆ ಇಳಿದಿದ್ದಾರೆ. ಅದು ಒಂದೇ ಅಲ್ಲ, ಇವತ್ತು ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ. ಯಾಕೆ ವ್ಯವಸ್ಥೆ ಮಾಡಿಲ್ಲ? ಬಸ್ಸುಗಳು ಸೋರ್ತಿದ್ದಾವೆ. ಇವತ್ತು ನೀವು ಚೀಕನಹಳ್ಳಿ ಮಾರ್ಗ ಹೋಗೋ ಇರ್ಬೋದು, ಮತ್ತು ಸಕಲೇಶ್ಪುರ ಮಾರ್ಗ ಹೋಗೋ ಬಸ್ ಇರ್ಬೋದು, ನೀವು ಸೋರ್ತಿದ್ದಾವೆ. ನೋಡಿ ಇಲ್ಲಿ BL ಆಚಾರ್ಯ, ಯಾಕ್ರಿ ಇವ್ರದ್ದು ಮನೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ. ಅವರು ಯಾವ ರೂಟಿಗೆ ಹೋಗಬೇಕು ಅನ್ನೋದು ಒಳಗಡೆ ಇದೆ. ಇವರು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು 2 ಕಡೆ ಅವ್ರದ್ದೇ BL ಆಚಾರ್ಯ ಅವ್ರದ್ದು.
ಬರೀ ಜ್ಯುವೆಲರ್ ಶಾಪಿಗೋಸ್ಕರ ಅಡ್ವರ್ಟೈಸ್ ಮಾಡೋಕೆ ಇದು ಬಸ್ ಸ್ಟ್ಯಾಂಡ್ ಇರೋದು ಇವ್ರದ್ದು. ಈ ಥರ ದುರಾಡಳಿತನ ನಿಲ್ಲಿಸಬೇಕು. ಇಲ್ಲದೆ ಹೋದರೆ ಈ ಥರ ಅಧಿಕಾರಿಗಳು ನಮ್ಮ ಮೇಲೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಾಘವೇಂದ್ರ ಹುಳ್ಳ, ಅರುಣ್ ಸಿಂಗ್, ಮಂಜು ಆಚಾರ್, ಕಾರ್ಯದರ್ಶಿ ಕಾರ್ತಿಕ್, ಯುವ ಘಟಕದ ಅಧ್ಯಕ್ಷ ಸತೀಶ್, ನವೀನ್, ಹುಸೇನ್ ಸೇರಿದಂತೆ ಇತರರು ಹಾಜರಿದ್ದರು. ಸತತ 3ನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಯುವ ಮುಖಂಡ ವಕೀಲ ಸುಧೀಶ್, ಇದೊಂದು ದೇಶದ ಇತಿಹಾಸದಲ್ಲಿ ಐತಿಹಾಸಿಕ ಕ್ಷಣ. ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು. ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ಭಾರತವನ್ನ ವಿಕಸಿತ ರಾಷ್ಟ್ರವಾಗಿಸಲು ಸಂಕಲ್ಪ ತೊಟ್ಟಿರುವ ಪ್ರಧಾನಿ ಮೋದಿ ದೇಶವನ್ನ ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗಲಿದ್ದಾರೆ ಎಂದರು. ನರೇಂದ್ರ ಮೋದಿ ಅವರು 10 ವರ್ಷ ತಮ್ಮ ಅದ್ಭುತ ಸಾಧನೆಯಿಂದ ಇವತ್ತು ಮತ್ತೊಮ್ಮೆ 3ನೇ ಬಾರಿ ದೇಶದ ಪ್ರಧಾನಿಯಾಗಿ ದೇಶವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳಲಿಕ್ಕೆ ಇವತ್ತು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳ ಅವರಿಗೆ ಸಪೋರ್ಟ್ ಮಾಡಿ ಇವತ್ತು ಭಾರತವನ್ನ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಮುಖಾಂತರ ನಮ್ಮ ಜನರ ಭಂಗ ಮಾಡಬಹುದು ಅಂತ ಹೇಳಿದ್ರು. ಅದು ಯಾವುದೇ ಗ್ಯಾರಂಟಿ ವರ್ಕ್ ಆಗಿಲ್ಲ. ಅವರಿಗೆ ಅದು ಶ್ರೀಮಂತರಾಗಿದೆ. ನಿಮ್ಮ ಗ್ಯಾರಂಟಿಗಳು ಪುಕ್ಷಟಗಳು ನಮಗೆ ಬೇಡ. ದೇಶ ಅಭಿವೃದ್ಧಿ ಆಗದೆ ನಮಗೆ ಮುಖ್ಯ ಅನ್ನೋದು ನಮ್ಮ ಕರ್ನಾಟಕದ ಜನತೆ ತೋರಿಸಿದ್ದಾರೆ. ಮತ್ತೆ ಅವ್ರು ಈಗ ಹೇಳ್ತಾರೆ, ನಮಗೆ ಕೇಂದ್ರದಲ್ಲಿ ನಮಗೆ ಬಂದಿಲ್ಲ, ಅಧಿಕಾರ ಬಂದಿಲ್ಲ, ಹಂಗಾಗಿ ನಾವು ಎಲ್ಲ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾ ಇದೀವಿ. ಕಾಂಗ್ರೆಸ್ ಅವರಿಗೆ ಒಂದು ಇದ್ರ ಮುಖಾಂತರ ಈ ಸಭೆ ಮುಖಾಂತರ ಹೇಳಕ್ಕೂ ಇಷ್ಟಪಡ್ತೀವಿ. ನೀವು ಭಾರತ 5ನೇ ರಾಷ್ಟ್ರವಾಗಿ, ಪ್ರಪಂಚದ 5ನೇ ರಾಷ್ಟ್ರವಾಗಿ ಇವತ್ತು ಆರ್ಥಿಕವಾಗಿ ಪ್ರಬಲವಾಗ್ತಾ ಇದೆ. ಹಾಗಾಗಿ ಈಗ 3ನೇ ಅವಧಿಗೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ಇದುವರೆಗೂ ಹೇಳಿದಂಥದ್ದು ಟ್ರಯಲ್ ಆಗಿರೋದು ಮಾತ್ರ, ಇನ್ನು ಇರೋದು ಬಾಕಿ ಮುಂದಿನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಂತ ಹೇಳಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಅಂದ್ರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಸುರಿದ ಮಳೆಯಿಂದ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗುತ್ತಿದ್ದು, ಮಲೇರಿಯಾ, ಡೆಂಗ್ಯೂನಂತಹ ರೋಗಗಳ ಬಗ್ಗೆ ಜನರು ಜಾಗೃತಿ ವಹಿಸಬೇಕು ಎಂದು ಇಬ್ಬೇಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್ ತಿಳಿಸಿದರು. ಡೆಂಗ್ಯೂ ಜ್ವರದ ಕುರಿತು ಇಬ್ಬೇಡು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನೆ ಮನೆಗೆ ತೆರಳಿ ಅರಿವು ಮೂಡಿಸುವ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಂದಾಗ ನೀರು ಸಂಗ್ರಹವಾಗಿ ಸೊಳ್ಳೆಗಳ ಸಂತತಿ ಜಾಸ್ತಿಯಾಗಲಿದ್ದು, ಹೂವಿನ ಕುಂಡಗಳು, ಬಿಸಾಡಿದ ಟೈರ್ಗಳು, ನೀರು ಸಂಗ್ರಹ ತೊಟ್ಟಿ, ನೀರಿನ ಬಾಟಲಿ ಸೇರಿದಂತೆ ಇತರೆಡೆ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಹೀಗಾಗಿ ಇಂತಹ ಕಡೆ ನೀರು ಸಂಗ್ರಹವಾಗದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮಗಳಲ್ಲಿ ಔಷಧಿ ಸಿಂಪಡಣೆ ಮಾಡುವ ತಂಡಗಳನ್ನು ನಿಯೋಜನೆ ಮಾಡಿದ್ದು, ತಾತ್ಕಾಲಿಕವಾಗಿ ನೀರು ನಿಲ್ಲುವ ಸ್ಥಳ ಹಾಗೂ ಶಾಶ್ವತವಾಗಿ ನೀರು ನಿಲ್ಲುವ ಸ್ಥಳಗಳನ್ನು ಗುರುತಿಸಿ ಫಾಗಿಂಗ್ ಮತ್ತು ಔಷಧಿ ಸಿಂಪಡಣೆ ಮಾಡಲಾಗುತ್ತಿದೆ. ಜೊತೆಗೆ ಮನೆ ಮನೆಗೆ ಡೆಂಗ್ಯೂ ನಿಯಂತ್ರಣ ಕುರಿತ ಭಿತ್ತಿ ಪತ್ರಗಳನ್ನು ವಿತರಿಸಿ ಪಾಲಿಸಬೇಕಾದ ಕ್ರಮಗಳ ಬಗ್ಗೆಯೂ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಈಗ ಎಲ್ಲ ತಾಲೂಕಾದ್ಯಂತ ಡೆಂಗ್ಯೂ, ಮಲೇರಿಯಾ ಈ ಥರ ರೋಗಗಳೆಲ್ಲ ಜಾಸ್ತಿ ಕಂಡು ಬರ್ತಾ ಇದ್ದು, ಈಗ ನಮ್ಮ ತಾಲೂಕು ಪಂಚಾಯತಿಯಿಂದ ಈಗ ESR ಆಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿಗಳು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ವಿಚಾರ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲ ಗ್ರಾಮ ಪಂಚಾಯತಿಗಳು ಸೇರಿ ಈಗ ಹಳ್ಳಿಗಳಿಗೆ ಸ್ವಚ್ಛತೆಯನ್ನು ಕಾಪಾಡಕ್ಕೆ ಹೇಳ್ತಾ ಇದೀವಿ. ಯಾವುದೇ ರೀತಿ ನೀರನ್ನು ಸಂಗ್ರಹಿಸಿಟ್ರೆ ಅವನ್ನೆಲ್ಲವ ಚೆಲ್ಲಿಸ್ಬಿಟ್ಟು ಹೊಸ ನೀರನ್ನ ಸಂಗ್ರಹಿಸಿಟ್ಕೊಳ್ಳಿ, ಮತ್ತೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಈಗ ನಮ್ಮ ಸಾಹೇಬರಾಗಿರ್ಬೋದು, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಎಲ್ಲ ಅಧಿಕಾರಿಗಳು ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಹಂಗಾಗಿ ಈಗ ನಾವು ಈ ರೋಗಗಳನ್ನು ತಡೆಗಟ್ಟಕ್ಕೋಸ್ಕರ ನಾವು ಪಂಚಾಯತಿಯಿಂದನೂ ಹಲವಾರು ರೀತಿಯ ಸೊಳ್ಳೆ ಔಷಧಿಗಳನ್ನು ಸಿಂಪಡಿಸಿ ಊರುಗಳಿಗೆ ಸ್ವಚ್ಛತೆ ಮತ್ತು ಚರಂಡಿ ಸ್ವಚ್ಛತೆ, ಮತ್ತು ಈಗ ಎಲ್ಲ ಕಡೆಗೂ ಟ್ಯಾಂಕ್ ಸ್ವಚ್ಛತೆ, ಮತ್ತು ಈಗ ಎಲ್ಲ ಔಷಧಿಗಳನ್ನು ಕೆಲವಕ್ಕೆ ಸಿಂಪಡಿಸಿದ್ದೀವಿ. ಹಾಗಾಗಿ ಹೆಚ್ಚು ಈ ರೋಗಗಳನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್, ಕಾರ್ಯದರ್ಶಿ ದೇವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್, ಸುಮಿತ್ರಾ ಶಂಕರಯ್ಯ, ಬಿಜೆಪಿ ಮುಖಂಡ ಮಂಜುನಾಥ್, ಇಬ್ಬೇಡು ಗ್ರಾಮಸ್ಥರಾದ ಮೊಗಪ್ಪ, ಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಯಚೂರಿನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಸ್ಥಾಪಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ನಿರಂತರ 760 ದಿನಗಳವರೆಗೆ ಸತ್ಯಾಗ್ರಹ ನಡೆಯುತ್ತಿದೆ. ಈ ಸಂಬಂಧ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾ ಬಸವರಾಜು ಕಳಸ ಮಾತನಾಡಿ, 2 ವರ್ಷಗಳು ಪೂರೈಸಿದೆ, ಆದರೂ ಇದುವರೆಗೂ ಕೇಂದ್ರ ಸರ್ಕಾರದಿಂದ ಪೂರಕ ಸ್ಪಂದನೆ ದೊರೆತಿಲ್ಲ. ಸಂಜೀವಿನಿಯಾದ ಏಮ್ಸ್ ಜಾರಿ ಆದರೆ ಸುತ್ತಲಿನ ಹಲವು ಜನರಿಗೆ ನೆರವು ಆಗುತ್ತದೆ. ಇದಕ್ಕಾಗಿ ನಮ್ಮ ಹೋರಾಟ 3ನೇ ವರ್ಷಕ್ಕೆ ಮುಂದುವರೆದಿದೆ ಎಂದು ತಿಳಿಸಿದರು. DM ನಂಜುಂಡಪ್ಪನವರು ರಾಯಚೂರಿಗೆ ಒಂದು IIT ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮಂಜೂರು ಮಾಡಬೇಕಂತ ತಿಳ್ಕೊಂಡು ರೆಕಮೆಂಡ್ ಆಗಿತ್ತು. ಅದರ ಪ್ರಕಾರ
ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಕೂಡ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ರಾಯಚೂರಿಗೆ IIT ಕೊಡಿ ಅಂತ ತಿಳ್ಕೊಂಡು ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ರು. ಅವೆಲ್ಲವುಗಳನ್ನು ಗಾಳಿಗೆ ತೂರಿ ನಂತರ ಬಂದಿರತಕ್ಕಂಥ ಕೇಂದ್ರ ಸರ್ಕಾರ NDA ಸರ್ಕಾರ ಅಲ್ಲಿರ್ತಕ್ಕಂಥ ಪ್ರಭಾವಿ ಧಾರವಾಡದ ರಾಜಕಾರಣಿಗಳು ಕುತಂತ್ರ ಮಾಡಿ ನಮಗೆ ಬಂದಿರತಕ್ಕಂಥ IITಯನ್ನು ಧಾರವಾಡದಲ್ಲಿ ಸ್ಥಾಪನೆ ಮಾಡಿದರು. ಇದು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮಹಾದ್ರೋಹ. ಈಗ ಕೇಂದ್ರ ಸರ್ಕಾರ ರಾಯಚೂರಿಗೆ ಈ ಒಂದು ಏಮ್ಸನ್ನು ಕೊಡೋದ್ರ ಮೂಲಕ IITಗೆ ಪರ್ಯಾಯವಾಗಿ ನಮಗಾಗಿರ್ತಕ್ಕ ಅನ್ಯಾಯವನ್ನು ಸರಿದೂಗಿಸ್ಬೇಕಂತ ತಿಳ್ಕೊಂಡು ನಮ್ಮ ಹಕ್ಕೊತ್ತಾಯ. ಅದಕ್ಕಾಗಿ ಸುದೀರ್ಘವಾಗಿ 759 ದಿನಗಳಿಂದ ಇವತ್ತಿಗೆ ಹೋರಾಟ ನಡೀತಾ ಇದೆ. 2 ವರ್ಷ ಮೇಲ್ಪಟ್ಟಾಯಿತು. ಕೇಂದ್ರ ಸರ್ಕಾರ ಈಗಾಗಲೇ 4 ವರ್ಷ ಆಯಿತು ರಾಯಚೂರು ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ ಇದು ಅಂತ ತಿಳ್ಕೊಂಡು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ತಿಳ್ಕೊಂಡು ಘೋಷಣೆ ಮಾಡಿದೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಪ್ರಮುಖರಾದ ಅಶೋಕ್ ಕುಮಾರ್ ಜೈನ್, ಡಾಕ್ಟರ್ ಜಗದೀಶ್ ಪೂರತಿಪ್ಪಲಿ, ಮಲ್ಲಿಕಾರ್ಜುನ ರಾಜು ಶಾಘೋಟಿ, ಯಲಬುರ್ಗಾ ಮುಂತಾದವರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ರೈತರು ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಡೈರಿ ಹಾಗೂ ಒಕ್ಕೂಟವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಮುಂದಾಗಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲರವಿ ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿಂದು ನಡೆದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಂಘವು ಉತ್ತಮ ರೀತಿಯಲ್ಲಿ ಬೆಳೆಯಬೇಕಾದರೆ ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು. ಕೆಲವು ಸಭೆಗಳಲ್ಲಿ ಅಚ್ಚ ಹಾಲಿಗೆ ಕಲಬೆರಕೆ ಮಾಡಬೇಡಿ ಅಂತ ಎಷ್ಟೇ ತಿಳುವಳಿಕೆ ಹೇಳಿದರೂ ಮುಂದುವರೆಸುತ್ತಿದ್ದಾರೆ. ಇದರಿಂದ ಸಂಘಕ್ಕೆ ಹಾಗೂ ಉತ್ಪಾದಕರಿಗೆ ನಷ್ಟ ಉಂಟಾಗುತ್ತದೆ. ಹಾಲು ಉತ್ಪಾದಕರು ಎಚ್ಚೆತ್ತುಕೊಂಡು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡಬೇಕೆಂದರು. ಬೇಕಾದ್ರೆ ಒಂದು ಹೊಸ ಕಟ್ಬಿಟ್ಬಿಟ್ಟು ಯಾರು ಕರಿಬಹುದು, ಓದೋದು ತಲೆ ಒಳಗೆ ಬುದ್ಧಿವಂತಿಕೆ ವಿವರಣೆ ಯಾರು ತುಂಬಕ್ಕೆ ಆಗ್ತಿಲ್ಲ. ಇರೋರಿಗೆ ಕೊಡೋದ್ರಿಂದ ಒಂಚೂರು ಜಾಸ್ತಿನೇ ಮಾಡ್ಕೊಡಿ. ಯಾವತ್ತು ಇಡೀ ದಿವಸ ಪಾಪ ಬೆಳಿಗ್ಗೆ ಬಂದು ಕೂತ ಮಕ್ಕಳು ಇವತ್ತು ಎಲ್ಲೂ ಹೋಗಿ ಅವ್ರಿಗೆ ಅದು ದೊಡ್ಡ ವಿಚಾರ ಅಲ್ಲ. ಒಂದು ಮೂಮೆಂಟ್ ಮನೇಲಿ ಇಟ್ಕೋತಾರೆ, ನಮ್ಮ ಆಲ್ರೆಡಿ ಇರೋ ಕೊಟ್ಟರು ಅಂತ ಹೇಳಿ. ಹಂಗಾಗಿ ಒಳ್ಳೆ ಮೂಮೆಂಟನ್ನೇ ಕೊಡಿ ಅವ್ರಗಳಿಗೆ. ನಮ್ಗಳಿಗೆ ಜಾಸ್ತಿ ಆಗಿರ್ತದೆ, ನಮ್ಗಿಂತ ನಮ್ದೆಲ್ಲ ಸೇರ್ಸಿ ಅವ್ರಿಗೆ ಕೊಡಿ. ನಾನು ಸತ್ಯ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಆ ಮಕ್ಕಳು ಇಟ್ಕೋತಾರೆ, ಅವ್ರಿಗೆ ಇನ್ನು ದೊಡ್ಡದಾದ್ಮೇಲೆ ಜಾಸ್ತಿ ಆದಾಗ ಅವರು ಬೇರೆಯವ್ರಿಗೆ ಹೇಳಿ ಇದನ್ನ ಮಾಡಿ ಅಂತ ಹೇಳ್ತಾ ಅಕ್ಕಿಹೆಬ್ಬಾಳು ಸಂಘ ನಾನು 14ರಲ್ಲಿ ಗೆದ್ದಾಗ ಜನರಲ್ ಬಾಡಿಗೆ ಮೋಸ್ಟ್ಲಿ 4 ಜನ ಪಾಟೀಲ್ ಅಣ್ಣ ಡೈರೆಕ್ಟರ್ ಆಗಿದ್ರು, ನನ್ನ ಜೊತೆ ತುಂಬಾ ಜನ, ಅವರ ಅನಂತ ಸೆಕ್ರೆಟರಿ ಅಧ್ಯಕ್ಷರಾಗಿದ್ರು ಅಲ್ಲ ಆ ಟೈಮಲ್ಲಿ ಇದ್ದವರು. ಆಗ ಒಳಗಡೆ ಬಿಲ್ಡಿಂಗ್ ಹತ್ರ ಮಾಡ್ತೀವಿ ಶಕ್ತಿ ಮೇಲೆ. ಇವತ್ತು ಯಾವ ಮಟ್ಟಕ್ಕೆ ಆಗೈತೆ ಅಂತ ನೋಡ್ತಾ ಇದ್ದೀರಿ. ಸೊ ಇವತ್ತು ಜಾಗೃತರಾಗಿ ಎಲ್ಲ ಕೇಳಬೇಕು, ಚರ್ಚೆ ಮಾಡಬೇಕು ಬರ್ತಾ ಇದ್ದೀರಿ. ಇವತ್ತು ಅದು ಒಳ್ಳೆ ಬೆಳವಣಿಗೆ. ಮುಂದೆ ಈ ಸಂಘ ಇನ್ನೂ ಬೆಳೀಲಿ. ಎಲ್ಲಾ ತರ ಸೌಲಭ್ಯವನ್ನು ಕೊಡಕ್ಕೆ ನಾವು ಯಾಕೆಂದ್ರೆ ಬಣ್ಣ ಇವತ್ತು ಆಕ್ಚುಲಿ ನಮ್ಗೆ ಅಪ್ರೂವ್ ಕೊಟ್ಟಿದ್ದು ಮೇಲ್ಗಡೆ ಮಾತ್ರ. ನಾನು ಮೊನ್ನೆ ಜೆಡಿಎಸ್ ಮುಖಂಡ ಅಕ್ಕಿಹೆಬ್ಬಾಳು AR ರಘು ಮಾತನಾಡಿ, ರೈತರು ರಾಸುಗಳಿಗೆ ಉತ್ತಮವಾದ ಸಮತೋಲನ ಆಹಾರ ನೀಡಬೇಕು. ಏಕೆಂದರೆ ಇದರಿಂದ ಉತ್ತಮ ಹಾಲಿನ ಇಳುವರಿ ಪಡೆಯಬಹುದು. ಹಾಗೆ ರಾಸುಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಕೊಟ್ಟಿಗೆ ಸ್ವಚ್ಛತೆ ಕಾಪಾಡುವುದರಿಂದ ಕೆಚ್ಚಲು ಬಾವಿನಂತಹ ಮಾರಕ ರೋಗಗಳಿಗೆ ಕಡಿವಾಣ ಹಾಕಬಹುದು. ಸ್ಥಳದ ಅವಕಾಶ ಇರುವಂತೆ ರೈತರು ಆಜೋಳ ಕೃಷಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಹಾಲನ್ ಡೈರಿ ಉತ್ಪಾದನೆ ಮಾಡಿ ಪ್ರಾಫಿಟ್ ಇರೋದ್ರಿಂದ 1.5 ವೇದಿಕೆಗೆ 50,000 ಕೊಟ್ಟಿದ್ದೀರಾ. ಇಲ್ಲಿ ಉತ್ಪಾದಕರು ಎಷ್ಟು ಮುಖ್ಯನೋ ಸದಸ್ಯರು ಮತ್ತೆ ಬೋರ್ಡು ಅಷ್ಟೇ ಮುಖ್ಯ. ಇವೆಲ್ಲ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಳಿದ್ದಂಗೆ. ಮಗ ಕಚ್ಚಾಡಿದ್ರು ಸಂಸಾರ ಹೋಯ್ತದೆ, ಹೆಂಡತಿ ಕಚ್ಚಾಡಿದ್ರು ಸಂಸಾರ ಹೋಯ್ತದೆ, ಗಂಡ ಕಚ್ಚಾಡಿದ್ರು ಹೋಯ್ತದೆ. ಇವರೆಲ್ಲ ಗಂಡ ಹೆಂಡತಿ ಮಕ್ಳಿದ್ದಂಗೆ. ಹಂಗಾಗಿ ಗಂಡ ಉತ್ಪಾದಕರ ಸಹಾಯ ಮಾಡಿದ್ರೆ ತಾನೇ ಪ್ರಾಫಿಟ್ ಬರೋದು. ಪ್ರಾಫಿಟ್ ಬಂದಾಗ ನೀವು ಸಬ್ಸಿಡಿ ಕೊಡಿ, ಬೇಡ ಕೊಡಿ, ಬದನೆಕಾಯಿ ಕೊಡಿ ಅಂತ. ಆಮೇಲೆ ನೀವು ಹಾಲನ್ ಡೈರಿ ಮಾಡೋದ್ರಿಂದ 5-6 ಜನ ಸಂಸಾರ ನೌಕರರು ಬದುಕ್ತಾವ್ರೆ. ಉಪಕಸಬು ಮಾಡಿ ನಾವು ಬದುಕ್ತಾ ಇದೀವಿ. ನಾವು ಅಂದ್ರೆ ರೈತರು ಬದುಕ್ತಾ ಇದೀವಿ. ಇವತ್ತು ವ್ಯವಸಾಯದಲ್ಲಿ ಪ್ರಾಫಿಟ್ ಇಲ್ಲ, ಉಪಕಸಬು ಮಾಡಿ 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 ಸರ್ಕಾರ ಇರ್ತಾ ಇದೆ. ಇವತ್ತು ನಮ್ಮ ಮಂಜು ಮಗ ತುಂಬಾ ಅವನು ವಿದ್ಯಾವಂತ ಆದ್ರೂ ಕೂಡ ಬಹಳ ಖುಷಿ ಆಯ್ತು ನನಗೆ. ಅತಿ ಹೆಚ್ಚು ಅಕ್ಕಿಹೆಬ್ಬಾಳು ಉತ್ಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ ಬಹಳ ಹೆಮ್ಮೆ ಪಡೋದು. ಮೊದಲೇ ನಿಮ್ಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ಮಂಜು ರವೇಣ ಬಹಳ ಆಸಕ್ತಿ ಒಂದು ಮಾತು ಹೇಳಿದ್ರು ಸುಬ್ಬಣ್ಣ ಹೇಳಿದ ತಕ್ಷಣ. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಅಕ್ಕಿಹೆಬ್ಬಾಳು DS ಸೋಮು, ಉಪಾಧ್ಯಕ್ಷ ಧರ್ಮರಾಜು, ನಿರ್ದೇಶಕರಾದ ಹರೀಶ್, ಶಂಕರಪ್ಪ, ಯೋಗೇಶ್, ಬಸವರಾಜು, MD ಪವಿತ್ರ, ಶ್ರೀಲಜಾ, SE ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ 14 ದಿನಗಳ ನ್ಯಾಯಾಂಗ ಬಂಧನ. ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ SIT. ಸಂತ್ರಸ್ತೆ ಹಾಗೂ ಅಶ್ಲೀಲ ವಿಡಿಯೋದಲ್ಲಿರುವ ಜಾಗಗಳು ಮ್ಯಾಚ್ ಆದರೆ ಪ್ರಜ್ವಲ್ ಲಾಕ್ ಗ್ಯಾರಂಟಿ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಜಿಲ್ಲೆಯ JDS ಮೇಲೆ ಪರಿಣಾಮ ಬೀರಿದೆ. ಇದು ನಮ್ಮ ಸೋಲಿಗೂ ಕಾರಣವಾಗಿರುವುದು ನಿಜ. JDS ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ KS ಲಿಂಗೇಶ್ ಹೇಳಿಕೆ. SITಯಿಂದ ಪ್ರಜ್ವಲ್ ರೇವಣ್ಣ ಕೋಣೆ ತಲಾಶ್. ಭವಾನಿ ರೇವಣ್ಣ ವಾಕಿಂಗ್ ಸ್ಟಿಕ್ ಹಿಡಿದು ತುಳಸಿ ಪೂಜೆ. ಅಲ್ಲೇ ಇದ್ದರೂ ಮುಖಾಮುಖಿಯಾಗದ ಅಮ್ಮ ಮಗ.
ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage, 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted, and beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ G ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ G ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ G. I scored 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ
ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು ಅವ್ರಿಗೆ, ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.